ಭಾರತದಲ್ಲಿ ಮಾನಸಿಕ ಆರೋಗ್ಯದ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದ್ದು, ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿನ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಕಂಡುಕೊಳ್ಳುವ ಮತ್ತು ಅವುಗಳನ್ನು ಬಗೆಹರಿಸುವ ಪ್ರಯತ್ನಗಳಿಗೆ ಪೂರಕವಾಗಿ ಮೈಂಡ್ ಆ್ಯಂಡ್ ಮ್ಯಾಟರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರು ನಿಮ್ಹಾನ್ಸ್ ಸಹಯೋಗದೊಂದಿಗೆ ನವೆಂಬರ್ 8ರಿಂದ 15ರವರೆಗೆ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಅಭಿಯಾನ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಮೈಂಡ್ ಆ್ಯಂಡ್ ಮ್ಯಾಟರ್ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿಗಳಾದ ಡಾಕ್ಟರ್ ಎಂ.ಎ. ಅಚ್ಚಯ್ಯ ಅವರು ಮಾತನಾಡಿ, ಶಿಕ್ಷಣ ಮತ್ತು ಮಾನಸಿಕ ಆರೋಗ್ಯದ ಮೂಲಕ ಸದೃಢ ಸಮಾಜವನ್ನು ರೂಪಿಸುವ ಉದ್ದೇಶ ಸಂಸ್ಥೆಯದ್ದು. ಈ ಹಿನ್ನೆಲೆ ಸಂಸ್ಥೆಯು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ 180ಕ್ಕೂ ಹೆಚ್ಚಿನ ತರಬೇತಿ ಪಡೆದ ಸ್ವಯಂ ಸೇವಕರೊಂದಿಗೆ ಕೊಡಗು, ಮೈಸೂರು, ಹಾಸನ ವಿಭಾಗದ 14,000ಕ್ಕೂ ಹೆಚ್ಚಿನ ಮಕ್ಕಳಿಗೆ, 1,000ಕ್ಕೂ ಹೆಚ್ಚಿನ ವಯಸ್ಕರಿಗೆ ಮಾನಸಿಕ ಆರೋಗ್ಯದ ಕಾರ್ಯಾಗಾರಗಳನ್ನು ನಡೆಸಿರುವುದಾಗಿ ಮಾಹಿತಿ ನೀಡಿ, ಈ ಬಾರಿ ಕಾರ್ಯಕ್ರಮವನ್ನು ಮಂಗಳೂರಿಗೂ ವಿಸ್ತರಿಸುವ ಚಿಂತನೆ ಇರುವುದಾಗಿ ತಿಳಿಸಿದರು. ಕೊಡಗಿನಲ್ಲಿ ನವೆಂಬರ್ 8ರಿಂದ ವಾರದ ಕಾಲ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜು ಮಕ್ಕಳಿಗೆ ಚಟುವಟಿಕೆ ಆಧಾರಿತವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವ ಪ್ರಯತ್ನ ಮಾಡಲಿದೆ ಎಂದು ತಿಳಿಸಿದರು. ಪ್ರತಿ ವರ್ಷ ಒಂದು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಅನ್ನೋ ಒಂದು ಬ್ಯಾನರ್ ಅಂಡರ್ ಈ ಕಾರ್ಯಕ್ರಮ ನಡೆಸ್ತೀವಿ. ಇದು ಪ್ರತಿ ವರ್ಷ ನಾವು ಕೊಡಗು ಜಿಲ್ಲೆ ಹಾಗೂ ಹತ್ತಿರ ಇರುವಂಥ ಹಾಸನ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಶಾಲೆ ಮತ್ತು ಕಾಲೇಜ್ಗಳಲ್ಲಿ ಮೆಂಟಲ್ ಹೆಲ್ತ್ ಅವೇರ್ನೆಸ್ನ ಮೂಡಿಸೋಕ್ಕೆ ಅಥವಾ ಮೆಂಟಲ್ ಹೆಲ್ತ್ಗೆ ಹೇಗೆ ಪೂರಕವಾಗಿ ಏನೇನು ಮಾಡಬಹುದು ಅನ್ನುವಂಥ ಕಾರ್ಯಕ್ರಮಗಳನ್ನೆಲ್ಲ ನಾವು ಹಮ್ಮಿಕೊಳ್ತೀವಿ ವರ್ಷಾನುವರ್ಷ. ಸೊ ಈ ವರ್ಷ ಕೂಡ ಅದೇ ಒಂದು ಕಾರಣದಲ್ಲಿ ಬಂದಿರ್ತೀವಿ. ಆದರೆ ಈ ವರ್ಷದಲ್ಲಿ ಇನ್ನೊಂದು ಜಿಲ್ಲೆಯನ್ನು ಕೂಡ ಸೇರಿಸಿರ್ತೀವಿ. ಈ ವರ್ಷ ಮಂಗಳೂರಿನಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ನಮ್ಮಲ್ಲಿ 25 ಜನ ವಾಲಂಟಿಯರ್ಸ್ ಇರ್ತಾರೆ. ಅವರು ನಿಮ್ಹಾನ್ಸ್ ಸೋಷಿಯಲ್ ವರ್ಕ್, ಸೈಕ್ಯಾಟ್ರಿ ಆ ಡಿಪಾರ್ಟ್ಮೆಂಟಿಂದ ಟ್ರೈನಿಂಗ್ ತಗೊಂಡು ಅವರು ಆ ಡಿಪಾರ್ಟ್ಮೆಂಟ್ ಇರುವಂಥ ಸ್ಟಾಫ್ ಇಲ್ಲಿ ಬಂದು 25 ವಾಲಂಟಿಯರ್ಸ್ನ ಟ್ರೈನ್ ಮಾಡಿ, ಮತ್ತು ಈ ಟ್ರೈನ್ ಆದಂಥ ವಾಲಂಟಿಯರ್ಸ್ ಪ್ರತಿ ಶಾಲೆ ಹಾಗೂ ಕಾಲೇಜ್ಗಳಿಗೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಆಗಿರುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಈ ವರ್ಷ ನಾವು ಸುಮಾರು ಒಂದು 8,000 ಮಕ್ಕಳನ್ನು ತಲುಪಬೇಕು ಅನ್ನುವಂಥ ಟಾರ್ಗೆಟ್. ಆದ್ದರಿಂದ ಈ ವರ್ಷ ನಾವು ಹೆಚ್ಚು ವಾಲಂಟಿಯರ್ಸ್ಗಳನ್ನು ನಾವು ಈ ಸತಿ ಭಾಗವಹಿಸಿದ್ದು ಪ್ರೋತ್ಸಾಹಿಸಿ ಈಗ ಒಂದು 44 ವಾಲಂಟಿಯರ್ಸ್ ಇದ್ದಾರೆ ಈ ವರ್ಷ. ಈ ಕಾರ್ಯಕ್ರಮವು ನಾಳೆ ಮತ್ತು ನಾಡಿದ್ದು ಟ್ರೈನಿಂಗ್ ನಡೆಯಲಿದೆ, 2 ದಿನ ಟ್ರೈನಿಂಗ್ ನಡೆಯಲಿದೆ. ಅದಾದಮೇಲೆ ಸೋಮವಾರದಿಂದ 1 ವಾರ ತನಕ ನಾವು ಬೇರೆ ಬೇರೆ ಈ 4 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಶಾಲೆಗಳಿಗೆ, ಕಾಲೇಜ್ಗಳಿಗೆ ಹೋಗಿ ಅಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇವೆ. ಸೊ ಇದು ಈ ಕಾರ್ಯಕ್ರಮದ ಬಗ್ಗೆ. ಈಗ ಇದನ್ನು ನಾವು ಈ ಅದಾದಮೇಲೆ ನಾನು ಮೈಂಡ್ ಆ್ಯಂಡ್ ಮ್ಯಾಟರ್ ಬಗ್ಗೆ ಕೆಲವು ಮಾತುಗಳನ್ನ ಆಡಬೇಕು ಅಂತ ಇಷ್ಟಪಡ್ತೇನೆ. ಇದು ನಾವು 2020ನೇ ಇಸ್ವಿಯಲ್ಲಿ ಒಂದು NGO ಥರ ರಿಜಿಸ್ಟರ್ ಆಗಿ ನಾವು ಇದನ್ನು ಶುರು ಮಾಡಿದ್ವಿ. ಇದು ಮೇಜರ್ಲಿ ಟು ಟ್ಯಾಕಲ್ ಮೆಂಟಲ್ ಹೆಲ್ತ್ ಇಶ್ಯೂಸ್ನ ಹೇಗೆ ಟ್ಯಾಕಲ್ ಮಾಡ್ಬೋದು, ಅಥವಾ ಯಾರಾದರೂ ಸಫರ್ ಆಗ್ತಿದೆ ಮೆಂಟಲ್ ಇಲ್ನೆಸ್ ಅಂತ ಹೇಳಲ್ಲ, ಬಟ್ ಈ ಇಶ್ಯೂಸ್ ಏನಾದರೂ ಅವರು ಸಫರ್ ಆಗ್ತಿದ್ರೆ ಹೇಗೆ ಟ್ಯಾಕಲ್ ಮಾಡ್ಬೋದು, ಹೇಗೆ ಹೆಲ್ಪ್ ಸೀಕ್ ಮಾಡ್ಬೋದು ಅನ್ನುವಂಥ ಒಂದು ಇಂಟೆನ್ಷನ್ನಿಂದ ಶುರು ಮಾಡಿದ್ವಿ. ಟ್ರಸ್ಟಿ ಎಂ.ಎ. ದೀಪಿಕಾ ಅವರು ಮಾತನಾಡಿ, ಮಾನಸಿಕ ಆರೋಗ್ಯ ಜಾಗೃತಿ ಅಭಿಯಾನಕ್ಕೆ ನವೆಂಬರ್ 8ರಂದು ಸಂಜೆ 4:30 ಗಂಟೆಗೆ ನಗರದ ಭಾರತೀಯ ವಿದ್ಯಾಭವನದಲ್ಲಿ ಚಾಲನೆ ದೊರಕಲಿದೆ. ಕಾರ್ಯಕ್ರಮದಲ್ಲಿ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ, ನಿಮ್ಹಾನ್ಸ್ ಸೈಕ್ರಿಯಾಟಿಕ್ ಸೋಷಿಯಲ್ ವರ್ಕ್ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ ಇ. ರಾಜ, ರೊಟೇರಿಯನ್ ಬಿ.ಜಿ. ಅನಂತಶಯನ, ಕಾರ್ಯಕ್ರಮ ಸಂಯೋಜಕರಾದ ಶೀತಲ್ ಸೋಮಯ್ಯ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಗ್ಯಾರಂಟಿ ದಟ್ ಮೆಂಟಲ್ ಹೆಲ್ತ್ ಇಸ್ ಗುಡ್. ಮೆಂಟಲ್ ಇಲ್ನೆಸ್ ಇಲ್ಲ ಅಂತ, ಡಿಪ್ರೆಷನ್, ಆಂಗ್ಸೈಟಿ ಇಲ್ಲ ಅಂತ ಹೇಳಿದ್ರು ಸಹ ಮೆಂಟಲ್ ಹೆಲ್ತು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಮಕ್ಕಳ ಜೊತೆಗೆ ಹೇಗೆ ಮೆಂಟಲ್ ಹೆಲ್ತ್ನ ಸ್ಟ್ರೆಂಥನ್ ಮಾಡೋದು, ಆ ರೀತಿಯಲ್ಲಿ ಆಕ್ಟಿವಿಟೀಸ್ನ ಮಾಡಿದ್ವಿ. ಆಲ್ ದಿ ಆಕ್ಟಿವಿಟೀಸ್ ಆರ್ ಡಿಸೈನ್ಡ್ ಅರೌಂಡ್ WHO's 10 ಲೈಫ್ ಕೋರ್ಸ್ ಸ್ಕಿಲ್ಸ್. ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅವರು ಬಂದು ನಿಮ್ಹಾನ್ಸಿಂದ ಬಂದು ಟ್ರೈನಿಂಗ್ ಮಾಡ್ತಾರೆ ನಮ್ಮ ವಾಲಂಟಿಯರ್ಸ್ಗೆ. ಈ ವಾಲಂಟಿಯರ್ಸ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆ ಹೋಗಿ ಆಕ್ಟಿವಿಟಿ ಬೇಸ್ಡ್ ಸೆಷನ್ಸ್ನ ತೆಗಿತಾರೆ. ದೇರ್ ಆರ್ ಅಬೌಟ್ 50 ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ವಿ ಆರ್ ರೀಚಿಂಗ್ ದಿಸ್ ಇಯರ್. ಸೋ ಫಾರ್ 3 ವರ್ಷ ಈ ಕ್ಯಾಂಪೇನ್ ನಡೆಸಿದ 3 ವರ್ಷದಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ 13,000 ಮಕ್ಕಳಿಗೆ ಈ ಸೆಷನ್ಸ್ನ ತೆಗೆದಿದ್ದೀವಿ. ಅಬೌಟ್ 50 ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇನ್ ದೀಸ್ 3 years. ಬಟ್ ಈ ವರ್ಷ ನಾವು
ಸೆಷನ್ಸ್ ತೆಗಿತೇವೆ, ಚೆನ್ನೈ ಮತ್ತು ಪಾಂಡಿಚೇರಿಯಲ್ಲೂ ತೆಗಿತೇವೆ, ಹಾಗೂ ಈ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ NSG ಅವರು ನಾವು ಈ ಸೆಷನ್ಸನ್ನು ತೆಗಿತೇವೆ. ಮೆಂಟಲ್ ಹೆಲ್ತ್ನ ಹೇಗೆ ಇಂಪ್ರೂವ್ ಮಾಡೋದು ಅಂತ. ನಮ್ಮಲ್ಲಿ ಪ್ರಾಬ್ಲಮ್ ಇರೋದು ಸ್ಟಿಗ್ಮಾ. ನನ್ನಲ್ಲಿ ಏನಾದರೂ ಇದ್ದರೆ, ಪ್ರಾಬ್ಲಮ್ ಇದ್ದರೆ ಬೇರೆಯವರು ನನ್ನಲ್ಲಿ ಏನು ಅನ್ಕೋಬೋದು ಅನ್ನೋ ಒಂದು ಪ್ರಾಬ್ಲಮ್ ನೋಡಿ ಹೇಳ್ಕೊಡಲ್ಲ. ನಮ್ಮಲ್ಲಿ ಎಷ್ಟೋ ಜನರು ಆ್ಯಕ್ಚುಲಿ ಸಫರ್ ಆಗ್ತಾರೆ, ನಮ್ಮ ಮನೆಗಳಲ್ಲೇ ಸಫರ್ ಆಗ್ತಾರೆ. ಈಗ ದೇಶದಲ್ಲಿ 15,000 ಕೋಟಿ 15 crore people are struggling with mental health problems, and approximately 23 crore people at least once in their lifetime have a mental health crisis. Less than 10% get solution or go to the concerned people to solve these problems. That is your psychiatrist, psychologist. What about the rest of the 90%